ಸರ್, ಈಗ ಪೊಲೀಸ್ ಇಲಾಖೆ ಬಗ್ಗೆ ಮಾಡಿದ್ರೆ ನೀವು ತುಂಬಾ ಹತ್ತರಿಂದ ರೌಡಿಗಳನ್ನ ನೋಡಿದ್ರಿ. ಅವತ್ತಿನ ರೌಡಿಸಮ್ ಇವತ್ತಿನ ರೌಡಿಸಮ್ ಹೀಗಿದೆ. ನಮ್ಮ ಕಾಲದಲ್ಲಿ 77ರ ಕಾಲ ಅಂದ್ರೆ ಫಸ್ಟ್ ನೆನಪು ಬರೋದೇ ಕೊತ್ವಾಲ್ ರಾಮಚಂದ್ರ, ಜಯರಾಜ್ ಅಂತೇಳಿ. ಅವರಿಬ್ಬರು ರಾಜಕೀಯಕ್ಕೆ ಬಹಳ ಹತ್ತಿರದಲ್ಲಿದ್ದವರು ನೋಡಿ. ಅಂದಿನ ಮುಖ್ಯಮಂತ್ರಿಗೂ ಬಹಳ ಹತ್ತಿರದಲ್ಲಿದ್ದವರು. ಬಟ್ ಅವ್ರನ್ನ ನಾವು ನಿಭಾಯಿಸಿದ್ವಿ ಆ ಕಾಲದಲ್ಲಿ. ಯಾಕೆಂದ್ರೆ ಅವತ್ತಿನ ಕಮಿಷನರ್ ಅಂತವ್ರು ಇದ್ರು. ಕಮಿಷನರ್ ಅದು ಕಮಿಷನರು ಅಷ್ಟು ಫರ್ಮ್ ಆಗಿ ನಿರ್ಧಾರ ತಗೊಳ್ಳೋಕ್ಕೂ ಇವನೇನ್ ಮಾಡ್ದ, ಕೊತ್ವಾಲ್ ರಾಮಚಂದ್ರ ಅಂದಿನ ಮುಖ್ಯಮಂತ್ರಿಗಳಿಗೆ ಅಟ್ಯಾಕ್ ಮಾಡಿಬಿಟ್ಟ. ಮಚ್ಚಲ್ಲಿ ಅಟ್ಯಾಕ್ ಮಾಡಿ ಅವರ ಮಗಳು ಒಂದು ಇದಿಟ್ಕೊಂಡಿದ್ರು, ಬಿಡಿಎ ಆಫೀಸ್, ಬಿಡಿಎ ಬಿಲ್ಡಿಂಗ್ ಅಲ್ಲಿ ಸದಾಶಿವನಗರದಲ್ಲಿ ಒಂದು ಟೂರ್ ಇದೆ, ಅಬ್ರಾಡಿಗೆ ಹೋಗೋ ಟೂರ್ ಒಂದು ಇದಿಟ್ಕೊಂಡಿದ್ರು, ಕೌಂಟರ್, ಒಂದು ಸಣ್ಣ ಆಫೀಸ್. ರಾಮಕೃಷ್ಣ ಹೆಗಡೆ ಅವರ ಮಗಳು ಮಮತಾ ನಿಚ್ಚಾನಿ ಅಂತ ಹೇಳಿ. ಅಲ್ಲಿಗೆ ಇವನು ಹೋಗಿ ಕೊತ್ವಾಲ್ ರಾಮಚಂದ್ರ ಮಚ್ ತಗೊಂಡು ಟೇಬಲ್ ಮೇಲೆ ಒಡೆದು, ನಿಮ್ಮ ಅಪ್ಪನಿಗೆ ಹೇಳೋ ನನ್ನನ್ನು ಹುಡುಕಿದ್ರೆ ಪೊಲೀಸ್ನವರು ಮುಗಿಸ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟ. ಅಲ್ಲಿಗೆ ಒಂದು ಲೇಡಿ ಸಬ್ ಇನ್ಸ್ಪೆಕ್ಟರ್ಗೆ ರಿವಾಲ್ವರ್ ಕೊಟ್ಟು ಹಾಕ್ಸಿದ್ರು, ಮತ್ತೆ ಕೆಲವು ಮೆನ್ನು ಮಫ್ತಿನಲ್ಲೂ ಹಾಕ್ಸಿದ್ರು. ಆ ಲೇಡಿ ಸಬ್ ಇನ್ಸ್ಪೆಕ್ಟರ್ ಏನು ಉಲನ್ನಲ್ಲಿ ಏನೋ ಹೊಲಿಗೆ ಮಾಡ್ಕೊಂಡು ಕೂತಿರ್ತಿದ್ರು ಮಫ್ತಿನಲ್ಲಿ. ಸೊ ನಮ್ಮ ಆಂಟಿ ರೌಡಿ ಸ್ಕ್ವಾಡ್ ಆವಾಗ ಸ್ಟಾರ್ಟ್ ಆಯ್ತು. ನಾನು, ಸಂಗ್ರಾಮ್ ಸಿಂಗ್ ಇವರೆಲ್ಲ, ಶಿವರಾಮ್ ಇವ್ರದೆಲ್ಲ ಒಂದು ಟೀಮ್ ಆಗಿ ನಾವು ಇವನ ಹಿಂದೆ ಬಿದ್ವಿ. ಹಾಗೆ ನಮಗೆ ಶೂಟೆಡ್ ಸೈಟ್ ಕೊಟ್ಬಿಟ್ರು. ಶೂಟೆಡ್ ಸೈಟ್ ಅಂದ್ರೆ ಹೊಡಿಲೇಬೇಕು ಅವನಿಗೆ ಅಂತೇಳಿ. ಯಾಕಂದ್ರೆ ಅಲ್ಲೂವರೆಗೆ ಆ ಮಟ್ಟಕ್ಕೆ ರೌಡಿಸಮ್ ಬೆಳೆಯಕ್ಕೆ ಬಿಡ್ಲಿಲ್ಲ ನಮ್ಮ ಅಧಿಕಾರಿಗಳು ಅವಾಗ. ನೋಡಿ, ಫಾರ್ ಎಕ್ಸಾಂಪಲ್ ಮುಂಬೈನೋ ಬೆಂಗಳೂರು ಕಂಪೇರ್ ಮಾಡಿ ಮುಂಬೈನಲ್ಲಿ ಬೆಳೆಯಕ್ಕೆ ಶುರು ಆಯಿತು. ಬಿಕಾಸ್ ದೇರ್ ವಾಸ್ ಕನ್ವೆನ್ಸ್ ಆಫ್ ದ ಪೊಲೀಸ್ ವಿತ್ ದ ರೌಡಿಸಮ್. ಬಟ್ ಬೆಂಗಳೂರಿನಲ್ಲಿ ಆಗಲಿಲ್ಲ. ನಾನು 89ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ಕೌಂಟರ್ ಮಾಡಿದೆ. ನಮಗೂ ಎನ್ಕೌಂಟರ್ ಅಂದ್ರೆ ಏನೋ ಒಂದು ಗೊತ್ತಿಲ್ಲ. ಅವನು ಗುಂಡೊಡ್ದ, ನಾನು ಗುಂಡೊಡ್ದ, ಸಾಯಿಸಿದೆ ನಾನು. ನನಗೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಇಲ್ಲ. ಆಗ ನಾನು ಬದುಕಬೇಕಾಗಿತ್ತು. ಅವನು ಗುಂಡೊಡೆಯುವಾಗ ನಾನು ಓಡಂತ ಪೊಲೀಸ್ ಅಧಿಕಾರಿ ಆಗಲಿ ತಿರುಗಿ ಬಿದ್ದು ಗುಂಡೊಡೆದೆ. ಎನ್ಕೌಂಟರ್ ಅಂತ ಹೇಳಿದ್ರೆ ಎನಿ ಒಂದು ಬಹಳ ಜೀವಕ್ಕೆ ಬರುವಂತ ಒಂದು ಇದು ಬರುವಾಗ ಅದನ್ನ ನಾವು ತಡೀತೀವಲ್ಲ, ಕೌಂಟರ್ ಮಾಡೋದಷ್ಟೇ. ಇಟ್ ಅಮೌಂಟ್ಸ್ ಟು ಎನಿಥಿಂಗ್. ಬಟ್ ಅಲ್ಲಿ ನಮಗೆ IPC ನಲ್ಲಿ, ಇಂಡಿಯನ್ ಪೀನಲ್ ಕೋಡ್ ನಲ್ಲಿ 95 ಇಂದ 100 ಸೆಕ್ಷನ್ ಇದೆ, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತೇಳಿ. ನಾಟ್ ಓನ್ಲಿ ಪೊಲೀಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ರಿಮೋಟ್ ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ, ಅಥವಾ ಸಿಟಿನಲ್ಲೇ ಒಂದು ಡಕಾಯಿಟ್ ಗ್ಯಾಂಗ್ ರಾತ್ರಿ ನುಗ್ಗುತ್ತೆ ಅನ್ಕೊಳ್ಳಿ ವಿತ್ ಡೆಡ್ಲಿ ವೆಪನ್. ಬಾಗ್ಲೆಲ್ಲ ನುಗ್ಗಿ ಒಳಗಡೆ ನುಗ್ಗಿ ಮರ್ಡರ್ ಮಾಡಕ್ ಬಂದಾಗ ಯು ಕ್ಯಾನ್ ಓಪನ್ ಫೈರ್ ಅಂಡ್ ಕಿಲ್ ದ ಡಕಾಯಿಟ್ಸ್. ದಟ್ ಇಸ್ ಕಾಲ್ಡ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತೇಳಿ. ಅದು ಪ್ರತಿಯೊಬ್ಬರಿಗೂ ಇದೆ. ಹಾಗೆ ಒಂದು ಹೆಣ್ಮಗಳು ಅವಳನ್ನ ರೇಪ್ ಮಾಡ್ತಾ ಇದ್ದಾಗ ಶಿ ಕ್ಯಾನ್ ಕಿಲ್ ದಟ್ ಪರ್ಸನ್. ಬಟ್ ಆ ಸಿಚುವೇಶನ್ ಆಮೇಲೆ ಪ್ರೂವ್ ಮಾಡಬೇಕು, ಅದನ್ನು ಆ ಎವಿಡೆನ್ಸ್ ಇಂದ ಪ್ರೂವ್ ಮಾಡಬೇಕು. ನನಗೆ ಅವನ್ನ ಕೊಲ್ಲದೆ ಇದ್ರೆ ಬೇರೆ ಇದೇ ದಾರಿನೇ ಇರಲಿಲ್ಲ, ನಾನೇ ಸತ್ತೋಗ್ತಿದ್ದೆ ಅನ್ನೋಷ್ಟು ಒಂದು ಇದರಲ್ಲಿ ಪ್ರೂವ್ ಆಗಬೇಕು ಈ ತರ. ಸೊ ಆವಾಗಿನ ರೌಡಿಗಳು ನೀವು ಕೇಳ್ದಂಗೆ ಆವಾಗ ಸಣ್ಣ ಸಣ್ಣ ವಿಚಾರಕ್ಕೆ ಮಾಮೂಲುಗಳಿಗೆ ಫೈಟ್ ಮಾಡೋರು ಗ್ರೂಪ್ ಆಗ್ಬಿಡೋದು. ಶಿವಾಜಿನಗರ್ ಕಡೆನೇ ಒಂದು ರೌಡಿಸಮ್ ಇರೋದು, ವೆಸ್ಟ್ ಆಫ್ ಈ ಬೆಂಗಳೂರು ವೆಸ್ಟ್ ಡಿವಿಷನ್ ಒಂದು, ಜಯನಗರ ಒಂದು, ಈ ತರ ರೌಡಿಸಮ್ ಬೆಳೀತು. ಅವರೆಲ್ಲ ಆವಾಗ ಈ ಕ್ಲಬ್ನಲ್ಲಿ ಪ್ರಾಸ್ಟಿಟ್ಯೂಷನ್ ಮತ್ತೆ ಮಸಾಜ್ ಪಾರ್ಲರ್ಗಳು ಬಂತು, ಇದಕ್ಕೆಲ್ಲ ಫೈಟ್ ಮಾಡೋರು. ಆಮೇಲೆ ಆಯಿಲ್ ದಂಧೆ ಶುರು ಆಯಿತು, ಆಯಿಲ್ ಕುಮಾರು ಅವ್ರದ್ದೆಲ್ಲ ಅದಕ್ಕೆ ಶುರು ಆಯ್ತು. ಹೀಗೆ ಫೈಟ್ ಮಾಡ್ತಾ ಇದ್ರು. ಅವಾಗೆಲ್ಲ 1000 ಲಕ್ಷ ಅಂದ್ರೆ ಬಹಳ ಕಡಿಮೆ. ಆನಂತರ 2000ರ ಮೇಲೆ ಏನಾಗ್ಬಿಡ್ತು, ಯಾವಾಗ ಪ್ರಾಪರ್ಟಿ ವ್ಯಾಲ್ಯೂ ಬೂಮ್ ಆಗಕ್ಕೆ ಶುರು ಆಗ್ಬಿಡ್ತು, ಇವರೆಲ್ಲ ಪ್ರಾಪರ್ಟಿ ಇದಕ್ಕೆ ಹೋಗ್ಬಿಟ್ರು, ಇನ್ಕ್ಲೂಡಿಂಗ್ ಮುತ್ತಪ್ಪರೈ, ಬೇರೆ ಎಲ್ಲ ರೌಡಿ. ನೋಡಿ, ಆ ರೌಡಿಗಳು 2000, 2005 ಮೇಲೆ ಅವ್ರ ಹೆಸರೇ ಇಲ್ದಂಗೆ ಕಾಣುತ್ತೆ ನಮಗೆ. ಇದಾರೆ ಅವರೆಲ್ಲ. ಎಲ್ಲರೂ ತಿಂಗಳಿಗೆ 10 ಲಕ್ಷ 20 ಲಕ್ಷ ಸಂಪಾದನೆ ಮಾಡೋಷ್ಟು ಆಸ್ತಿ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಸೊ ಈಗೇನಾಗಿದೆ ಅಂದ್ರೆ ಒಂದು ಸ್ಲಮ್ಗಳಲ್ಲಿ ಮತ್ತೆ ಕೆಲವು ಇದರಲ್ಲಿ ಇದ್ದೇ ಇದೆ, ಸಣ್ಣ ಪುಟ್ಟ ರೌಡಿಸಮ್ ಇದೆ. ಬಟ್ ಆ ಮಟ್ಟಕ್ಕೆ ರೌಡಿಸಮ್ ಇಲ್ಲ ಇವಾಗ. ಇಲ್ಲ. ಆವಾಗ ಆರ್ಗನೈಸ್ಡ್ ರೌಡೀಸ್ ಇದ್ರು, ಆರ್ಗನೈಸ್ಡ್ ಗ್ಯಾಂಗ್. ಈಗ ಅಷ್ಟು ಆ ಮಟ್ಟಕ್ಕೆ ಹೋಗಿಲ್ಲ. ಯಾಕಂದ್ರೆ ಹಣ ನೋಡಿ, ಈಗ ನೀವು 40-50 ವರ್ಷದ ಹಿಂದೆ ಇದ್ದಿದ್ದು ಬಡತನ ಇವತ್ತಿಲ್ಲ ನಮ್ಮ ಸಮಾಜದಲ್ಲಿ. ಇದೆ ಅಂದ್ರೆ ಬಹಳ ಕಡಿಮೆ. ಪ್ರತಿಯೊಬ್ಬರು ಅರ್ನಿಂಗ್ ಬಂದ್ಬಿಟ್ಟಿದ್ದಾರೆ. ಮತ್ತೆ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗಿದ್ದ ಆ ಕಡೆ ಒಂದು ಇದಾಗ್ಬಿಡ್ತದು. ಸೊ ಈಗ ನಡೀತಾ ಇದೆ. ಅವಾಗೆಲ್ಲ ಒಂದು ಕ್ರೈಮ್ ಆಯ್ತು ಅಂತಂದ್ರೆ ಅದು ಪತ್ತೆ ಹಚ್ಚೋದಕ್ಕೆ ತಿಂಗಳಾನುಗಟ್ಟಲೆ ತಗೊಳ್ತಾ ಇತ್ತು. ಯಾಕಂದ್ರೆ ಅವತ್ತು ಟೆಕ್ನಾಲಜಿ ಇರಲಿಲ್ಲ, ಫಿಸಿಕಲಿ ನೀವೆಲ್ಲ ಕೂಡ ಫಾಲೋ ಮಾಡಬೇಕಾಗಿತ್ತು. ಆದ್ರೆ ಒಂದು ಕ್ರೈಮ್ ಆಯ್ತು ಅಂತಾರೆ ಅಲ್ಲಿ ಒಂದು 3 ರೀಸನ್ ಅಂತೂ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಹೆಣ್ಣು, ಹೊನ್ನು, ಮಣ್ಣು, ಈ ವಿಚಾರದಲ್ಲಿ ಕ್ರೈಮ್ ಆಗುತ್ತೆ. ಆದ್ರೆ ಇವತ್ತು
ನಮ್ಮ ಹತ್ರ ಟೆಕ್ನಾಲಜಿ ಇದೆ, ಸಾಕಷ್ಟು ಫಾರ್ವರ್ಡ್ ಅಲ್ಲಿ ಇದೀವಿ, ಪೊಲೀಸ್ ಇಲಾಖೆಗೆ ಬೇಕಾಗಿರುವಂತ ಎಲ್ಲಾ ರೀತಿಯಂತ ಫೆಸಿಲಿಟಿ ಇದೆ. ಆದ್ರೂ ಕ್ರೈಮ್ ನಡೀತಾನೆ ಇದೆ, ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕ್ರೈಮ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಸರ್ ಹಾಗಾದ್ರೆ? ಇಲ್ಲ ನೋಡಿ, ನಮ್ಮಲ್ಲಿ ಪ್ರಿವೆನ್ಷನ್ ಬಹಳ ಇದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಒಂದಿದೆ. ನಮ್ಮ ಕಾಲದಲ್ಲಿ ನಮಗೆ ಮೊಬೈಲ್ ಫೋನ್ದು ಕಲ್ಪನೆನೂ ಇರಲಿಲ್ಲ, CCTVಗಳಿರಲಿಲ್ಲ. ಫೋನ್ ಇತ್ತು, ಬಹಳ ರೇರ್ ಆಗಿತ್ತು. ಆ ಟೈಮ್ನಲ್ಲಿ ನಮ್ಮ ಬುದ್ಧಿ ಶಕ್ತಿಯಿಂದ, ನಮ್ಮ ಕ್ರಿಯೇಟಿವ್ನೆಸ್ ಇಂದ, ನಮ್ಮ ಹಾರ್ಡ್ ವರ್ಕ್ ಇಂದಾನೇ ನಾವು ಡಿಟೆಕ್ಟ್ ಮಾಡಬೇಕಾಯ್ತು. ಮತ್ತೆ ಇನ್ಫಾರ್ಮೆಂಟ್ಸ್ ಬಹಳ ಇಂಪಾರ್ಟೆಂಟ್ ಇತ್ತು ನಮಗೆ. ಅದರಿಂದ ಬಹಳಷ್ಟು ಕೇಸಸ್ ಅನ್ಡಿಟೆಕ್ಟ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಆವಾಗ ಡಿಟೆಕ್ಟ್ ಆಗೋಂಥ ಕೇಸು ನಮಗೆ ಪತ್ತೆ ಆಗ್ತಿರ್ಲಿಲ್ಲ. ಬಟ್ ಇವತ್ತು ನೋಡಿ, ಟೆಕ್ನಾಲಜಿ ಎಲ್ಲೂವರೆಗೂ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಡಿಟೆಕ್ಷನ್ ಒಂದು ಬಹಳ ಖುಷಿ ಆಗುತ್ತೆ ನೋಡುವಾಗ. ಏನೇ ಕ್ರೈಮ್ ಕ್ಯಾನ್ ಬಿ ಡಿಟೆಕ್ಟೆಡ್. ಈಗ ನೋಡಿ, ಇತ್ತೀಚೆಗೆ ಒಂದು 59 kg ಗೋಲ್ಡ್ ಕತ್ಕೊಂಡು ಹೋದ್ರು ಇತ್ತೀಚೆಗೆ. ನೋಡೋದು ಹೇಳಿದ್ರಿ ಎಲ್ಲವೂ ಕೂಡ ಡಿಟೆಕ್ಟ್ ಆಗುತ್ತೆ ಅಂತೀರಿ. ಆ ಬೀದರಲ್ಲಿ 90 ಲಕ್ಷ ತಗೊಂಡೋದ್ರು, ಹೈದರಾಬಾದ್ ಅಲ್ಲಿ ಶೂಟ್ ಮಾಡಿದ್ರು. ಆ ಗ್ಯಾಂಗ್ ಇನ್ನೂ ಅರೆಸ್ಟ್ ಆಗಿಲ್ಲ. ಇಲ್ಲ, ಕೆಲವು ಕಂಪ್ಲೀಟ್ ಆಗಿಲ್ಲ. ಅದು ಅಂದ್ರೆ ಬ್ರೇಕ್ ಥ್ರೂ ಆಗಿದೆ. ಬ್ರೇಕ್ ಥ್ರೂ ಆಗಿ ಯಾರು ಅಫೆನ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬಟ್ ದೇ ಆರ್ ಅಬ್ಸ್ಕಾಂಡಿಂಗ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಆದ್ರೂ ಕೆಲವು ಕೇಸ್ಗಳು ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ನನಗೆ ಅನಿಸ್ತಾ ಇದೆ, ಈಗ ಮ್ಯಾಂಗ್ಳೂರಿನಲ್ಲಿ ಸೌಜನ್ಯ ಕೇಸ್ ಆಯಿತು, ಅದಾಗಲಿಲ್ಲ. ಆಮೇಲೆ ಈ ಡಿಸ್ಟ್ರಿಕ್ಟ್ ಅಲ್ಲಿ ಕೆಲವು ಏನಾಗುತ್ತೆ, ಈ ಡಿಸ್ಟ್ರಿಕ್ಟ್ ನಲ್ಲಿ ಇಲ್ಲ, ಅದು ಏನಾಗಿದೆ ಅಂತ ಹೇಳಿದ್ರೆ, ಈ ಕೇಸ್ ನೋಡಿ, ಮರ್ಡರ್ ಕೇಸ್ ಆದ್ರೆ ವಿತಿನ್ 7 days 10 days ಒಳಗಡೆ ಡಿಟೆಕ್ಟ್ ಆಗಬೇಕು. ಅದು ಒಂದು ಫಾರ್ಮುಲಾ ನಮ್ದರಲ್ಲಿ ಇದೆ. ಯಾಕಂದ್ರೆ ಅದು ಯಾವಾಗ ಆಗ್ಲಿಲ್ಲ, ಬೇರೆ ಹೂವಾಪೋಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಸೈಡಿಂದ. ಆಯ್ತು, ಈಗ ಒಂದು ವಿಚಾರ ಸರ್, ಸೌಜನ್ಯ ಕೇಸ್ ಅಂತ ಜನರಲ್ ಆಗಿ ಮಾತಾಡೋಣ. ಎಷ್ಟೋ ಕೇಸ್ಗಳು ಎಷ್ಟೋ ವರ್ಷಗಳ ಆದ ಬಳಿಕ ರೀಓಪನ್ ಆಗಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಹೌದು ಮಾಡಬಹುದಿತ್ತಲ್ಲ? ಇಲ್ಲ, ನನ್ನ ಪ್ರಕಾರ ಸೌಜನ್ಯ ಕೇಸ್ ಡಿಟೆಕ್ಟ್ ಆಗೇ ಆಗುತ್ತೆ. ಸ್ಟಿಲ್ ಕೆಲವು ಆಫೀಸರ್ಸ್ ಇನ್ನೂ ಅದರಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಸ್ವಲ್ಪ ದಾರಿ ತಪ್ಪಿದೆ. ಆ ಕೇಸ್ ಏನಾಯಿತು ಅಂದ್ರೆ, ಈ ಕೆಲವು ಕೇಸ್ಗಳಾಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಪೇಪರ್ಲಿದೆ, ಒಂದು ಗಂಡ ಹೆಂಡತಿ ಇದ್ರು, ಹೆಂಡತಿ ಓಡೋಗ್ಬಿಟ್ಟಿದ್ಲು. ಬಟ್ ಗಂಡನ ಮೇಲೆ ಡೌಟ್ ಬಂದ್ಬಿಡ್ತು, ಇವನೇ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಿ. ಐ ಥಿಂಕ್ ಸೋಮವಾರಪೇಟೆ ಅಥವಾ ಈ ಕಡೆ ಬೆಟ್ಟದಪುರದ ಹತ್ರ ಎಲ್ಲೋ ಅವನು ಗಂಡನಿಗೆ ಅರೆಸ್ಟ್ ಮಾಡಿ, ಯಾವುದೋ ಒಂದು ಡೆಡ್ ಬಾಡಿ ಬಿತ್ತು, ಹೆಣ್ಮಗಳು ಸಿಕ್ತು, ಅದರಲ್ಲಿ ಸ್ವಲ್ಪ ಡಿಸ್ಫಿಗರ್ ಆಗಿತ್ತು, ಡಿಕಂಪೋಸ್ ಆಗಿ, ಅದನ್ನೇ ಫಿಕ್ಸ್ ಮಾಡಿ ಅವನು 2-3 ವರ್ಷ 4 ವರ್ಷ ಜೈಲಿಗೆ ಹಾಕ್ಬಿಟ್ರೆ. ನೋಡಿ, ಎಂತ ಒಪ್ಲೆಸ್ ಇನ್ವೆಸ್ಟಿಗೇಷನ್ ಆಗಿದೆ ಅದರಲ್ಲಿ. ಈಗ ನೋಡಿ, ಈಗ ಅವನಿಗೆ 1 ಕೋಟಿ ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಆಗಿದೆ. ಈಗ ಅವನು 5 ಕೋಟಿ ಬೇಕು ಅಂತ ಪುನಃ ಕೋರ್ಟ್ಗೆ ಹಾಕಿದ್ದಾನೆ. ಇದರಲ್ಲಿ ಆಫೀಸರ್ಸ್ ಬಹಳ ಪನಿಷ್ ಆಗುತ್ತೆ. ಯಾಕಂದ್ರೆ ಅವರು ದೇ ವಿಲ್ ಲೂಸ್ ದೇರ್ ಜಾಬ್ ಮೋಸ್ಟ್ಲಿ. ಇಲ್ಲ, ಜಾಬ್ ಇಟ್ಕೊಂಡ್ರು ಅವ್ರ ಸಂಬಳದಲ್ಲಿ ಕೊಡಬೇಕಾಗುತ್ತೆ. ಈಗ ದುಡ್ಡು ರಿಕವರಿ ಮಾಡಿ ಹಣನ, ಅವ್ರ ಎಂಟೈರ್ ಅವ್ರ ಸರ್ವಿಸ್ ದುಡ್ಡೆಲ್ಲ ಇದಕ್ಕೆ ಹೋಗ್ಬಿಡುತ್ತೆ. ಇವಾಗ ಗೌರ್ಮೆಂಟ್ ಫುಲ್ ಕೊಡೋದಿಲ್ಲ, ಇವ್ರ ಹಣದಿಂದನೂ ಸುಮಾರು ಜನ ಆಫೀಸರ್ಸ್ ಫಿಕ್ಸ್ ಮಾಡ್ತಾರೆ. ಅದು ನೋಡಿ, ಗಂಡನೇ ಹಿಡಿದಿದ್ದು ಪಾಪ. ಪೊಲೀಸ್ನವ್ರು ಮಾಡಬೇಕಾಗಿದ್ದ ಕೆಲಸ ಗಂಡನೇ ಮಾಡಿ. ಇಟ್ ಈಸ್, ಐ ಟೆಲ್ ಯು, ಇಟ್ ಈಸ್ ಅ ಶೇಮ್ ಆನ್ ದಿ ಪಾರ್ಟ್ ಆಫ್ ದ ಪೊಲೀಸ್. ನಾವುಗಳು ಪತ್ತೆ ಮಾಡಿದ್ದು, ನಾನು ಅಂತ ಹೇಳೋದಿಲ್ಲ, ನಮ್ಮ ಕಾಲದಲ್ಲಿ ಎಂತೆಂತ ಕೇಸ್ ಪತ್ತೆ ಮಾಡಿದ್ವಿ ಅಂದ್ರೆ ಇವತ್ತು ಕೂತ್ಕೊಂಡ್ರೆ ಹ್ಯಾಕ್ ಪತ್ತೆ ಆಯ್ತು ಅಂತ ನಮಗೆ ಆಶ್ಚರ್ಯ ಆಗುತ್ತೆ.